ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಹಿಂದೆ ಮುಂದೆ ನೋಡುವ ಸಮಾಜದ ನಡುವೆ ಇಲ್ಲೊಂದು ಜಾದೂ ನಡೆದಿದೆ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಸರ್ಕಾರಿ ಶಾಲೆಯೊಂದು ಇದೀಗ ಗಮನ ಸೆಳೀತಾ ಇದೆ. ಒಂದೊಮ್ಮೆ ಕೇವಲ 13 ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈಗ ಬರೋಬ್ಬರಿ 31 ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಮೂಲಕ ಖಾಸಗಿ ಶಾಲಾ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ಶಿಕ್ಷಕಿಯರ ಪರಿಶ್ರಮ, ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ರೂಪಾಂತರಗೊಂಡಿರುವ ಗೊಲ್ಲರಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಯಶೋಗಾಥೆ ಇಲ್ಲಿದೆ ನೋಡಿ. ಸರ್ಕಾರಿ ಶಾಲೆ ಅಂದ್ರೇನೆ ಸೌಲಭ್ಯಗಳ ಕೊರತೆ ಅನ್ನೋ ಮಾತಿಗೆ ತದ್ವಿರುದ್ಧ ಉದಾಹರಣೆ ಈ ಶಾಲೆ. ಹೌದು, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಗೊಲ್ಲರಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೀಗ ಮಕ್ಕಳ ಕಲಿಕೆಯ ಕೇಂದ್ರವಾಗಿ ಗಮನವನ್ನ ಸೆಳೀತಾ ಇದೆ. ಒಂದು ಕಾಲದಲ್ಲಿ ಕೇವಲ 13 ವಿದ್ಯಾರ್ಥಿಗಳಿದ್ದಂತಹ ಶಾಲೆಯಲ್ಲಿ ಶಿಕ್ಷಕಿಯರ ಸತತ ಪರಿಶ್ರಮ ಹಾಗೂ ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ವಿದ್ಯಾರ್ಥಿಗಳ ಸಂಖ್ಯೆ ಈಗ 31ಕ್ಕೆ ಏರಿಕೆಯಾಗಿದೆ. ಶಾಲೆಯ ಗೋಡೆಗಳ ಮೇಲೆ ಆಕರ್ಷಕ ಚಿತ್ರಗಳು, ವಿವಿಧ ಕಲಿಕಾ ಸಾಮಗ್ರಿಗಳು, ವಿಭಿನ್ನವಾದ ಸಮವಸ್ತ್ರಗಳು ಮಕ್ಕಳನ್ನ ಸೆಳೆಯುವಂತೆ ಶಾಲೆಯ ವಾತಾವರಣವನ್ನೇ ಬದಲಿಸಲಾಗಿದೆ. ನಗದು ದೇಣಿಗೆಗೆ ಬದಲಾಗಿ ಶಾಲೆಗೆ ಅಗತ್ಯವಿರುವ ವಸ್ತುಗಳನ್ನ ದಾನವಾಗಿ ಸ್ವೀಕರಿಸುವ ಮೂಲಕ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಇನ್ನು ಶಾಲೆಯ ಆವರಣದಲ್ಲಿರುವ ಕೈತೋಟವು ಮಕ್ಕಳಿಗೆ ವಿಶೇಷ ಕಲಿಕಾ ತಾಣವಾಗಿದೆ. ಕೃಷಿಯ ಬಗ್ಗೆ ಪಾಠ ಕೇಳುವುದಷ್ಟೇ ಅಲ್ಲದೆ ಕೈತೋಟದಲ್ಲಿ ಪ್ರಾಯೋಗಿಕವಾಗಿ ಕೃಷಿ ಕಲಿತಾ ಇದ್ದಾರೆ. 3 ಕಂಪ್ಯೂಟರ್ಗಳ ಮೂಲಕ ಆಧುನಿಕ ಶಿಕ್ಷಣಕ್ಕೂ ಆದ್ಯತೆಯನ್ನ ನೀಡಲಾಗಿದ್ದು 200ಕ್ಕೂ ಹೆಚ್ಚು ಪುಸ್ತಕಗಳಿರುವ ಗ್ರಂಥಾಲಯ ಮಕ್ಕಳ ಜ್ಞಾನ ವಿಸ್ತರಣೆಗೆ ನೆರವಾಗ್ತಾ ಇದೆ. ಇದರ ಪರಿಣಾಮವಾಗಿ ಖಾಸಗಿ ಶಾಲೆಗಳಲ್ಲಿ ಓದುತ್ತಾ ಇದ್ದಂತಹ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸಲು ಪೋಷಕರು ಮುಂದಾಗ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಶಾಲೆಗೆ ಇದೀಗ ಹೆಚ್ಚುವರಿ ಕೊಠಡಿಗಳ ಅಗತ್ಯವೂ ಕೂಡ ಎದುರಾಗಿದೆ. ಸೌಲಭ್ಯಗಳಿಗಿಂತ ಮುಖ್ಯವಾಗಿ ಶಿಕ್ಷಕರ ಬದ್ಧತೆ, ಸಮುದಾಯದ ಸಹಕಾರ ಮತ್ತು ಮಕ್ಕಳ ಮೇಲಿನ ಕಾಳಜಿ ಇದ್ರೆ ಸರ್ಕಾರಿ ಶಾಲೆಯೂ ಕೂಡ ಗುಣಮಟ್ಟದ ಶಿಕ್ಷಣದ ಕೇಂದ್ರವಾಗಬಹುದು ಅನ್ನೋದಕ್ಕೆ ಗೊಲ್ಲರಹಟ್ಟಿ ಶಾಲೆ ಜೀವಂತ ಸಾಕ್ಷಿಯಾಗಿದೆ. ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ನಾನೀಗ ಪ್ರೆಸೆಂಟು ಸೋಗೇನಹಳ್ಳಿ ಗೊಲ್ಲರಹಟ್ಟಿ ಬಿಜ್ವರ ಕ್ಲಸ್ಟರ್ ಮಧುಗಿರಿಯ ಕಸಬಾ ಹೋಬಳಿಯಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸೋಗೇನಹಳ್ಳಿ ಗೊಲ್ಲರಹಟ್ಟಿ ಮಧ್ಯದಲ್ಲಿ ಆಡಳಿತಾತ್ಮಕವಾಗಿ 6 ವರ್ಷ ಕೆಲಸ ಮಾಡಿದೆ. ಇಲ್ಲಿ ನನಗೆ ಗಮನಿಸಿದಾಗೆ ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಏನೂ ಇಲ್ಲ. ಬಟ್ ಕೊರತೆ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಭೌತಿಕ ಸೌಲಭ್ಯಗಳ ಕೊರತೆ ಇದೆ. ಆ ಕೊರತೆನ ನೀಗಿಸ್ಲಿಕ್ಕೆ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗುವಂತ ವಿಚಾರ ಏನು ಅಂದ್ರೆ ಸಾಕಷ್ಟು ದಾನಿಗಳು ಮಹಾಪೂರ್ವೇ ಇದೆ ಸೊಸೈಟಿಯಲ್ಲಿ. ನಾನು ಕನ್ಸಲ್ಟ್ ಮಾಡಿದೆ, ನಮ್ಮ ಊರಿನ ಜನರ ಸಹಕಾರ ತಗೊಂಡು ಹೊರಗಡೆ ಇರ್ತಕ್ಕಂಥ ಎಲ್ಲ ದಾನಿಗಳನ್ನ ಕನ್ಸಲ್ಟ್ ಮಾಡಿದಾಗ ಶಾಲೆಗೆ ಬೇಕಾಗಿರ್ತಕ್ಕಂಥ ಏನು ನಾವ್ ಇವತ್ತು ಒದಾಡ್ತಾ ಇದೀವಿ, ಸುಣ್ಣ ಬಣ್ಣ ಆಗಿರ್ಬೋದು, ಚಿತ್ರೀಕರಣ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಕುತ್ಕೊಳ್ಳೋ ಪೀಠೋಪಕರಣ, ಶೌಚಾಲಯ ವ್ಯವಸ್ಥೆ, ಸಣ್ಣ ಪುಟ್ಟ ವ್ಯವಸ್ಥೆಗಳಿಗೋಸ್ಕರ ಒದ್ದಾಡ್ತಾ ಇದೀವಿ. ಆ ವ್ಯವಸ್ಥೆ ಎಲ್ಲ ಒಂದೇ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಸೆಟ್ ಆಗೋಯ್ತು. ಭೌತಿಕ ಸೌಲಭ್ಯಗಳು ನಿಯರ್ ಬೈ ನನಗೆ ತಿಳಿದ ಮಟ್ಟಿಗೆ ಒಂದು 10 ಲಕ್ಷದಷ್ಟು ಮೊತ್ತದ ದೇಣಿಗೆಯನ್ನ ನಾವು ಶಾಲೆಗೆ ಸಂಗ್ರಹ ಮಾಡಿದೀವಿ. ಅದಕ್ಕೆ ನಾನು ಕೊಟ್ಟಂತ ದೇಣಿಗೆದಾರರಿಗೂ ಮತ್ತೆ ಸಹಕರಿಸಿದ ಸರ್ ಎಲ್ಲ ವಸ್ತು ರೂಪನೇ ಸರ್. ನಾವ್ ಯಾವ್ದು ನಗದು ರೂಪದಲ್ಲಿ ಎಕ್ಸ್ಪೆಕ್ಟೂ ಮಾಡ್ಲಿಲ್ಲ. ಆಮೇಲೆ ನಮ್ಮ ದೇಣಿಗೆ ನಿಜವಾಗ್ಲೂ 10 ಲಕ್ಷ ಅಂದಾಗ ಎಲ್ರಿಗೂ ಮೈ ಜುಮ್ ಅನ್ನತ್ತೆ. ಬಟ್ ನಮ್ಮ ಒಂದೇ ಮೂಲ ಏನು ಅಂದ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅಂತ. ಒಬ್ಬೊಬ್ರು ಒಂದೊಂದ್ ಕೈ ಹಾಕಿದಾಗ ಅದು ಹಳ್ಳ ಎಷ್ಟು ಜೋರಾಗಿ ಅರಿತು ಅಂದ್ರೆ ಇವತ್ತು 10 ಲಕ್ಷದ ದೇಣಿಗೆ ವಸ್ತು ರೂಪದಲ್ಲಿ ನಮ್ಮ ಸೋಗೇನಹಳ್ಳಿ ಗೊಲ್ಲರಹಟ್ಟಿ ಶಾಲೆಯಲ್ಲಿದೆ. ಸೋಗೇನಹಳ್ಳಿ ಗೊಲ್ಲರಹಟ್ಟಿ ಮಧುಗಿರಿ ತಾಲೂಕು ತುಮಕೂರು ಡಿಸ್ಟಿಕ್. ಮುಂಚೆ ಈ ಥರ ಸ್ಕೂಲೆಲ್ಲ ಇರಲಿಲ್ಲ. ಮುಂಚೆ ಇದು ಪೇಂಟ್ ಆಗಿರಲಿಲ್ಲ, ಸ್ಕೂಲು ಸೋರ್ತಾ ಇತ್ತಿದ್ದು. ಆ ಬಿಲ್ಡಿಂಗು ಒಂದು ಹೊಸ ಬಿಲ್ಡಿಂಗ್ ಆಯಿತು. ಆಮೇಲೆ ಆ ಕಡೆ ಟೈಲ್ಸ್ ಹಾಕ್ಸಿದ್ರಿ. ಇಲ್ಲ ಸರ್ ಕೊಟ್ಟಿಲ್ಲ, ದಾನಿಗಳು ಕೊಟ್ಟಿರೋದು ನಾವೇ ಕಲೆಕ್ಷನ್ ಮಾಡಿದ್ವಿ. ಸ್ವಲ್ಪ ಜನ ಪೇರೆಂಟ್ಸ್ಗಳೆಲ್ಲ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಕಲೆಕ್ಷನ್ ಮಾಡ್ಕೊಬಂದು ರೆಡಿ ಮಾಡ್ತಿದ್ವಿ ಒಂದು ಸ್ವಲ್ಪ. ನನ್ನ ಹೆಸರು ವಸಂತ ಅಂತ. ನಾನು ಈ ಶಾಲೆಗೆ ಬಂದಿದ್ದು 2021ರಲ್ಲಿ ಸರ್. ನನ್ನ ಜೊತೆ ವೀರಭದ್ರಯ್ಯ ಸರ್ ಅಂತೇಳಿ ಸರ್ ಇದ್ರು. ಸರ್ HM ಆಗಿದ್ರು. ನಾನು ಅವ್ರ ಜೊತೆ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಬಂದಾಗ ಇಲ್ಲಿ ಮಾಮೂಲಿ ಈಗೇನಿದೆ 2 ಕೊಠಡಿ, ತುಂಬಾ ಹಳೆಯ ಕೊಠಡಿ ತರ ಇತ್ತು. ಈ ಶಾಲೆಯಲ್ಲಿ ಕಾಂಪೌಂಡ್ ಒಂದು 90% ಕಾಂಪೌಂಡ್ ಆಗಿತ್ತು. ನಾನು ಬಂದ್ಮೇಲೆ ಒಂದು 5% ಕೊಠಡಿ ಬ್ಯಾಕು, ಒಂದು 5% ಕಾಂಪೌಂಡ್ ಒಂದು ಕವರ್ ಆಯ್ತು. ಅಷ್ಟು ಬಿಟ್ರೆ ನಮ್ಮ ಶಾಲೆಯಲ್ಲಿ ಇನ್ನೇನೂ ಸಹ ಇರಲಿಲ್ಲ. ಈ ಕಡೆ ರೂಮು ತುಂಬಾ ಹಳೇದು, ಅಂದ್ರೆ ಈ ಶಾಲೆ ಓಪನ್ ಆದಾಗ ಇದ್ದಂತ ಕೊಠಡಿ ಅದು. ನೆಲದಲ್ಲಿ ಏನಿತ್ತು ಬರೀ ಕಡಪ ಕಲ್ಲಿತ್ತು, ಅದು ಎಲ್ಲ ಹೋಗಿತ್ತು. ಮಕ್ಕಳು ಕಸ ಹೊಡಿಯೋದಕ್ಕೆ ತುಂಬಾ ಎಲ್ಲ ಏನು ಮಣ್ಣೆಲ್ಲ ಸೇರ್ಕೊಂಡು ಮಕ್ಕಳು ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರ್ಲಿಲ್ಲ. ಹೆಂಗ್ ಮಾಡೋದು, ಈ ರೂಮಲ್ಲಿ ಹೆಂಗ್ ಕುತ್ಕೊಳ್ತಾರೆ ಮಕ್ಕಳು ಅಂತೇಳಿ ತುಂಬಾ ಇದಾಯ್ತು. ಮತ್ತೆ ನಾನು ಸರ್ ಜೊತೆ
ಚರ್ಚೆ ಮಾಡಿ ಏನ್ ಮಾಡೋದು ಸರ್, ಮಕ್ಳಿಗೆ ಕೂತ್ಕೊಳಕ್ ಒಂದ್ ವ್ಯವಸ್ಥೆ ಮಾಡ್ಬೇಕು, ಫರ್ನಿಚರ್ ಅಲ್ಲ ನೆಲ ಫ್ಲೋರಿಂಗ್ ಮಾಡ್ಬೇಕು ಅಂತೇಳಿ ಸರ್ ಜೊತೆ ಚರ್ಚೆ ಮಾಡಿದಾಗ ಸರ್ ಸ್ವಲ್ಪ ರಿಟೈರ್ಡ್ ಹತ್ರದಲ್ಲಿದ್ರು, ಆದ್ರೂ ಇರ್ಲಿ ಅಂತೇಳಿ ನನ್ ಕೋಆಪರೇಟ್ ಮಾಡಿದ್ರು. ಸರ್ ನಾನು ಇಬ್ರು ಸೇರಿ ಏನ್ ಮಾಡಿದ್ವಿ, ಆ ನೆಲಕ್ಕೆ ಮೊದ್ಲು ಮಕ್ಳು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಫ್ಲೋರಿಂಗಿಗೆ ಟೈಲ್ಸ್ ಒಂದ್ ಹಾಕ್ಸ್ಕೊಂಡ್ವಿ. ಮತ್ತೆ ಗೇಟ್ ಏನಾಗಿತ್ತು, ಗೇಟ್ ಇರ್ಲಿಲ್ಲ ಸರ್, ಬಿದೋಗಿತ್ತು ಗೇಟು. ವೆಯ್ಟ್ ಏನೋ ಆಗಿ ಗೇಟು ತೆಗ್ದಿಟ್ಬಿಟ್ಟಿದ್ರು. ದನ ಕರುಗಳು ಮೇಕೆಗಳು ಕುರಿಗಳು ಜಾಸ್ತಿ ಇಲ್ಲಿ, ಸೊ ಎಲ್ಲ ಒಳಗಡೆ ಬರ್ತಾ ಇದ್ವು. ಮತ್ತೆ ಏನ್ ಮಾಡಿದ್ವಿ, ಅದಕ್ಕೆ ಆ ಗೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಒಂದು ಆರ್ಚ್ ಅನ್ನ ಮಾಡೋಣ ಶಾಲೆಗೆ ಅಂತೇಳಿ ಸರು ನಾನು ಸೇರ್ಕೊಂಡು ಅವ್ರು ಹೋಗೋ ಅಷ್ಟ್ರಲ್ಲಿ ಆರ್ಚ್ ಮುಗಿಸ್ಕೊಳ್ಳೋಣ ಅಂತೇಳಿ ಆರ್ಚ್ ಅನ್ನ ಮಾಡಿದ್ವಿ. ಇಷ್ಟು ವ್ಯವಸ್ಥೆ ಆಯ್ತು. ಮತ್ತೆ ಪೇಂಟ್ ಏನು ಇರ್ಲಿಲ್ಲ ಬಿಡ್ರಿ, ಆ ಕಾಂಪೌಂಡ್ ಅಂತೂ ಬರೀ ಸಿಮೆಂಟ್, ಅದು ಪ್ಲಾಸ್ಟಿಂಗು ಆಗಿಲ್ಲ. ಆದ್ರೂ ಸರ್ ಏನ್ ಮಾಡೋದು, ಸುಮ್ನೆ ಒಂದ್ ಸುಣ್ಣನ ಹೊಡ್ಸಿದ್ರು. ಅವ್ರ ಕೈಲಾಗ ಅಷ್ಟ್ರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಂಗೆ ಸಹಕಾರ ಕೊಟ್ಟು ಮಾಡಿಸಿದ್ರು. ನಂತರ ಸರ್ ರಿಟೈರ್ಡ್ ಆದ್ಮೇಲೆ ಏನಾಯ್ತು, ನನ್ ಜೊತೆಗೆ ನನ್ನ ಕೊಲೀಗ್ ಆಗಿ ಶ್ರೀಮತಿ ನೇತ್ರಾವತಿ ಮೇಡಮ್ ಬಂದ್ರು. ನೇತ್ರಾವತಿ ಮೇಡಮ್ ಬಂದ್ಮೇಲೆ ಅವರು ಇಡೀ ತಾಲೂಕೆಲ್ಲ ನೋಡಿದ್ದ ಎಲ್ಲಾ ಶಾಲೆಗಳನ್ನ ನೋಡಿದ್ರು. ಈ ಝೀರೋ ಇರೋ ಶಾಲೆನ ಏನಾರು ಮಾಡ್ಬೇಕಲ್ಲ ಅಂತೇಳಿ ತುಂಬಾನೇ ತುಂಬಾ ಶ್ರಮ ಪಟ್ಟು ಊರವ್ರನ್ನ ಸಹಕಾರ ತಗೊಂಡ್ರು. ದಾನಿಗಳು ಎಲ್ಲೆಲ್ಲಿದಾರೋ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ದಾನಿಗಳ ಸಹಕಾರ ತಗೊಂಡು ಮೊದ್ಲು ಏನ್ ಮಾಡ್ಬೇಕು, ನಾವು ಯಾಕೆ ಕಾಂಪೌಂಡಿಗೆ ಕಳಿಸ್ತೀವಿ, ಕಾನ್ವೆಂಟಿಗೆ ಕಳಿಸ್ತೀವಿ ಅಂದ್ರೆ ಒಂದು ಅಟ್ರಾಕ್ಷನ್. ಶಾಲೆಗೆ ಬಂದ ತಕ್ಷಣ ಮಕ್ಳಿಗೆ ಏನಾಗ್ಬೇಕು, ಒಂದು ಆಕರ್ಷಣೆ ಆಗ್ಬೇಕು ಅಂತೇಳಿ ಮೊದ್ಲು ಏನ್ ಮಾಡಿದ್ವಿ, ನಾವು ರೂಮಿಗೆ ಪೇಂಟಿಂಗಿಗೆ ಅಂತ ಕೈ ಹಾಕಿದ್ವಿ. ಆ ಪೇಂಟಿಂಗ್ ಮಾಡಿಸಿ ಆದ್ಮೇಲೆ ಮತ್ತೆ ಚಿತ್ರ ಬರವಣಿಗೆ ಮಾಡ್ಸೋಣ ಅಂತೇಳಿ ಚಿತ್ರ ಬರವಣಿಗೆನ ಮಾಡಿಸಿದ್ವಿ. ಅಷ್ಟಾದ್ಮೇಲೆ ಮತ್ತೆ ಕಾನ್ವೆಂಟ್ ಅಲ್ಲಿ ಆಗೋ ತರ ನಮ್ ಶಾಲೆಯಲ್ಲೂ ಆಗ್ಬೇಕು ಅಂತ ಹೇಳಿ ಸ್ಕೂಲ್ ಡೇನ ಮಾಡಿದ್ವಿ. ಮೊದಲನೇ ವರ್ಷನೇ ಸ್ಕೂಲ್ ಡೇನ ಮಾಡಿದ್ವಿ. ಮತ್ತೆ ನಾವು ಪ್ರವಾಸ ಅಂದ್ರೆ ಎಲ್ಲೂ ತುಂಬಾ ದೂರ ಹೋಗಿರ್ಲಿಲ್ಲ. ಒಂದ್ಸಲ ನಾವು ಚಿತ್ರದುರ್ಗಕ್ಕೆ ಪ್ರವಾಸವನ್ನ ಕರ್ಕೊಂಡು ಹೋಗಿದ್ವಿ. ಮಕ್ಕಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಹೆಂಗಿದೆ ಹೊರಗಡೆ ಪ್ರಪಂಚ ಗೊತ್ತಾಗ್ಬೇಕು ಅಂತೇಳಿ ನಾವು ಪೋಷಕರ ಮನವೊಲಿಸಿ, ಪೋಷಕರು ತುಂಬಾ 2 ದಿನ ಆದ್ರೆ ಕಳ್ಸಲ್ಲ ನಾವು, ನಮ್ಮ ಮಕ್ಳಿಗೆ ಆಗಲ್ಲ ಅಂತ ಹೇಳಿ ತುಂಬಾ ಹೇಳಿದ್ರು. ಆದ್ರೂ ನಾವು ಕೇರ್ ತಗೊಳ್ತೀವಿ ಅಂತ ಹೇಳಿ ಶೈಕ್ಷಣಿಕ ಪ್ರವಾಸವನ್ನ ಮಾಡಿದ್ವಿ. ಸ್ಕೂಲ್ ಡೇನ ತುಂಬಾ ಅದ್ದೂರಿಯಾಗಿ ಸ್ಕೂಲ್ ಡೇನ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಾ ಬಂದ್ವಿ, ಮಕ್ಳಿಗೆ ಕುತ್ಕೊಳ್ಳೋದಕ್ಕೆ ಫರ್ನಿಚರ್ ಬೇಕಲ್ಲ, ಪೀಠೋಪಕರಣದ ವ್ಯವಸ್ಥೆ ಬೇಕಲ್ಲ ಅಂತ ಹೇಳಿ ತುಂಬಾ ಕಡೆ ಓಡಾಡಿದ್ವಿ. ಬಟ್ ನಮಗ್ ಬೇಕಾದಷ್ಟು ಕೊಡ್ಸೋದಕ್ಕೆ ತುಂಬಾ ಅವ್ರಿಗೂನು ಹೆವಿ ಅಮೌಂಟ್ ಆಗ್ತಾ ಬಂತು. ಹಾಗಾಗಿ ಏನ್ ಮಾಡಿದ್ವಿ, ಒಂದೊಂದ್ ಡೆಸ್ಕಿಗೆ ಒಬ್ಬೊಬ್ರ ಹತ್ರ ನಾವು ದಾನಿಗಳನ್ನ ಕೇಳ್ಕೊಂಡಾಗ ತುಂಬಾ ಸಂತೋಷವಾಗಿ ಖುಷಿಯಾಗಿ ಕೊಟ್ರು. ಸೊ ಹಾಗಾಗಿ ಮೊದ್ಲಿಗೆ ನಾವು ಒಂದ್ 5 ಡೆಸ್ಕ್ ಅನ್ನ ತಂದ್ವಿ ಮಕ್ಳಿಗೆ. ನಂತರ ಏನ್ ಮಾಡಿದ್ವಿ, ನಮ್ಮ ಶ್ರಮಕ್ ತಕ್ಕನಾಗೇನೋ ನಮ್ಗೆ ಧರ್ಮಸ್ಥಳ ಸಂಘದವರು ಪ್ರೋತ್ಸಾಹವನ್ನ ನೀಡಿ ಅವ್ರೇನ್ ಮಾಡಿದ್ರು, 5 ಡೆಸ್ಕ್ ಅನ್ನ ಅವ್ರ ಕಡೆಯಿಂದ ದೇಣಿಗೆಯಾಗಿ ತಗೊಂಡ್ವಿ. ಸೊ ಈಗ 4-5ನೇ ತರಗತಿ ಮಕ್ಳಿಗೆ ಸರಿ ಹೋಯ್ತು. ನಮ್ಮ ನಲಿಕಲಿ ಮಕ್ಳಿಗೆ ಬೇಕಲ್ಲ ಟೇಬಲ್ ಚೇರು ಅಂತ ಹೇಳಿ, ಮತ್ತೆ ಅದನ್ನು ನಾವು ಏನ್ ಮಾಡಿದ್ವಿ, ದಾನಿಗಳ ಸಹಕಾರದಿಂದ ನಲಿಕಲಿ ಮಕ್ಳಿಗೂ ಸಹ ಎಲ್ಲಾ ಮಕ್ಳಿಗೂ ಫರ್ನಿಚರ್ ವ್ಯವಸ್ಥೆಯನ್ನ ಮಾಡ್ಕೊಂಡ್ವಿ. ಈ ರೀತಿ ಮಕ್ಳಿಗೆ ಎಲ್ಲಾ ತರದ ರೀತಿಯಲ್ಲೂ ಸಹ ಜ್ಞಾನವನ್ನ ಕೊಡ್ತಾ ಹೋಗ್ತಾ ಇದೀವಿ ಸರ್. ಇನ್ನು ಹೆಚ್ಚಿನ ಸಹಕಾರ ಊರ್ನವರು ನಾವು ಎಲ್ಲ ಸೇರಿ ಇಲಾಖೆಯ ಏನ್ ಆದೇಶ ಇದೆ, ಏನು ಇದಿದೆ ಅದನ್ನೆಲ್ಲಾನು ಮಾಡ್ಕೊಂತ ಶಾಲೆಯನ್ನ ಒಂದು ಇನ್ನೂ ಹೈಟೆಕ್ ಶಾಲೆಯ ಮಾಡ್ಬೇಕು ಅನ್ನೋದು ಒಂದು ಕನ್ಸಿದೆ ಸರ್. ಥ್ಯಾಂಕ್ ಯು ಸರ್.